ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೀಗೆ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ. ಸ್ನೇಹಿತರೆ, ನಾನು ಇವತ್ತಿನ ದಿನ ಯಾವ ವಿಷಯದ ಬಗ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೇನೆ ಅಂತ ಹೇಳಿದ್ರೆ ಗಾರ್ಡಿಯನ್ಶಿಪ್ ಬಗ್ಗೆ, ಒಂದು ಮಕ್ಕಳ ಗಾರ್ಡಿಯನ್ಶಿಪ್ ಬಗ್ಗೆ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಮಕ್ಕಳ ಗಾರ್ಡಿಯನ್ಶಿಪ್ ಯಾರ ಜೊತೆ ಇರಬೇಕು, ಹೇಗಿರಬೇಕು ಮತ್ತು ಯಾವ ಸಂದರ್ಭದಲ್ಲಿ ಒಂದು ಗಾರ್ಡಿಯನ್ಶಿಪ್ಪನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲಿಗೆ ಮಕ್ಕಳ ಗಾರ್ಡಿಯನ್ಶಿಪ್ಪು ಯಾವ ಕಾಯ್ದೆಯಲ್ಲಿ ಬರುತ್ತೆ, ಹಕ್ಕುಗಳನ್ನು ಹೆಂಗೆ ಕೊಡ್ತಾರೆ ಅಂತ ಹೇಳಿದ್ರೆ ಹಿಂದೂ ಮೈನಾರಿಟಿ ಆ್ಯಂಡ್ ಗಾರ್ಡಿಯನ್ಶಿಪ್ ಆ್ಯಕ್ಟ್ 1956 ಅದ್ರ ಪ್ರಕಾರವಾಗಿ ಒಂದು ಗಾರ್ಡಿಯನ್ಶಿಪ್ಪನ್ನು ನ್ಯಾಯಾಲಯದ ಮೂಲಕ ನೀವು ಪಡ್ಕೋಬೋದು. ಹಿಂದೂ ಅಪ್ರಾಪ್ತರ ಮತ್ತು ಪಾಲಕರ ಕಾಯ್ದೆ 1956 1956ರ ಕಾಯ್ದೆ ಪ್ರಕಾರವಾಗಿ ನೀವು ಒಂದು ಗಾರ್ಡಿಯನ್ಶಿಪ್ಪನ್ನು ನೀವು ತಗೋಬೋದು. ಗಾರ್ಡಿಯನ್ಶಿಪ್ಪಲ್ಲಿ ಎಷ್ಟು ಥರ ಗಾರ್ಡಿಯನ್ಶಿಪ್ ಇದೆ, ಯಾವುದಿದೆ ಗಾರ್ಡಿಯನ್ಶಿಪ್ಪು ಅದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಹೀಗೆ ವಿಡಿಯೋನ ನೋಡ್ತಾ ಇರಿ. ಸ್ನೇಹಿತರೆ, ಈ ಕಾಯ್ದೆ ಹೇಳ್ದಂಗೆ ಹಿಂದೂ ಗಾರ್ಡಿಯನ್ಶಿಪ್ಪು ಆ್ಯಕ್ಟ್ ಏನಿದೆ ಹಿಂದೂಗಳಿಗೆ ಮಾತ್ರ ಅನ್ವಯವಾಗುವಂತಹ ಕಾಯ್ದೆ. ಮತ್ತು ಹಿಂದೂಗಳು ಬಿಟ್ಟು ಬೌದ್ಧರು, ಸಿಖ್ಖರು, ಜೈನರು ಅವರು ಸಹ ಇದೇ ಕಾಯ್ದೆ ಅಪ್ಲಿಕೇಬಲ್ ಆಗುತ್ತೆ. ಅವರು ಸಹ ಇದೇ ಕಾಯ್ದೆಯ ಪ್ರಕಾರವಾಗಿ ಒಂದು ಗಾರ್ಡಿಯನ್ಶಿಪ್ಪನ್ನು ತಗೋಬೇಕಾಗತ್ತೆ. ಮುಖ್ಯವಾಗಿ ನಾವು ಗಾರ್ಡಿಯನ್ಶಿಪ್ಪಲ್ಲಿ ಎಷ್ಟು ಥರ ಗಾರ್ಡಿಯನ್ಶಿಪ್ ಇದೆ ಅಂತ ಹೇಳಿದ್ರೆ ಪ್ರಮುಖವಾಗಿ ನಾವು 3 ಥರವಾದ ಗಾರ್ಡಿಯನ್ಶಿಪ್ಪನ್ನು ನಾವು ನೋಡ್ಬೋದು. ಮೊದಲನೇದು ನ್ಯಾಚುರಲ್ ಗಾರ್ಡಿಯನ್, ಎರಡನೇದು ಸ್ಟೆಟ್ಮೆಂಟ್ರಿ ಗಾರ್ಡಿಯನ್, ಮೂರನೇದು ಕೋರ್ಟ್ ಗಾರ್ಡಿಯನ್, ಕೋರ್ಟು ಅಪಾಯಿಂಟ್ಮೆಂಟ್ ಮಾಡುವ ಗಾರ್ಡಿಯನ್. ಮೊದಲನೇದಾಗಿ ನಾವು ನೋಡಬೇಕು ಅಂತ ಹೇಳಿದ್ರೆ ನ್ಯಾಚುರಲ್ ಗಾರ್ಡಿಯನ್. ನ್ಯಾಚುರಲ್ ಗಾರ್ಡಿಯನ್ ಯಾರು ಬರ್ತಾರೆ ಅಂತ ಹೇಳಿದ್ರೆ ಆ ಮಗುವಿನ ತಂದೆ ಹಾಗೂ ತಾಯಿ. ಮಗುವಿನ ತಂದೆ ತಾಯಿ ನ್ಯಾಚುರಲ್ ಗಾರ್ಡಿಯನ್ ಆಗ್ತಾರೆ. ಒಂದು ಮಗು ಗಂಡಾಗಲಿ ಹೆಣ್ಣಾಗಲಿ ಮಗು 5 ವರ್ಷ ಕಂಪ್ಲೀಟ್ ಆಗೋ ತನಕ ಕಾನೂನುಬದ್ಧವಾಗಿ ಆ ತಾಯಿಯೇ ನ್ಯಾಚುರಲ್ ಗಾರ್ಡಿಯನ್ ಆಗ್ತಾಳೆ. 5 ವರ್ಷ ತುಂಬಿದ ನಂತರ 18 ವರ್ಷದ ತನಕ ತಂದೆ ಆ ಮಗುವಿಗೆ ನ್ಯಾಚುರಲ್ ಗಾರ್ಡಿಯನ್ ಆಗಿ ಅವನ ಪಾಲನೆ ಪೋಷಣೆ, ಅವ್ರಿಗೆ ಏನು ಬೇಕು ಒಳ್ಳೆಯದು ಕೆಟ್ಟದ್ದು ಅದನ್ನೆಲ್ಲ ನೋಡುವಂತಹ ಒಂದು ಅಧಿಕಾರ ಮತ್ತು ಕರ್ತವ್ಯ ಆ ಮಗುವಿನ ತಂದೆಗೆ ಇರ್ತದೆ. ಒಂದು ವೇಳೆ ಆ ಮಗುಗೆ ತಂದೆ ಇರೋದಿಲ್ಲ, ತೀರ್ಕೊಂಡಿರ್ಬೋದು, ಅಥವಾ ತಾಯಿ ಗಂಡನಿಂದ ಒಂದು ವಿಚ್ಛೇದನ ಪಡ್ಕೊಂಡಿರ್ಬೋದು. ಆ ಸಂದರ್ಭದಲ್ಲಿ ಮಗುವಿನ ಪೂರ್ತಿ ಗಾರ್ಡಿಯನ್ಶಿಪ್ಪು ಏನು ವಿಚ್ಛೇದನ ಮುಂಚೆ ಏನು ಮಾತುಕತೆ ಆಗಿರುತ್ತೆ ಅದರ ಪ್ರಕಾರವಾಗಿ ಪೂರ್ತಿ ಗಾರ್ಡಿಯನ್ಶಿಪ್ ಬಂದು ಅವರ ತಾಯಿಗೆ ಬರುತ್ತೆ. ತಾಯಿನೇ ಸಂಪೂರ್ಣವಾಗಿ ಮಗುವಿನ ಸಂಪೂರ್ಣ ಜವಾಬ್ದಾರಿ ನೋಡಿಕೊಂಡು ಓದಿಸೋದಿರ್ಬೋದು, ಪಾಲನೆ ಇರ್ಬೋದು, ಪೋಷಣೆ ಇರ್ಬೋದು, ಅದನ್ನೆಲ್ಲ ಸಂಪೂರ್ಣವಾಗಿ ತಾಯಿಯೇ ನಿಭಾಯಿಸತಕ್ಕದ್ದು. ಯಾವುದು ಅಂತ ಹೇಳಿದ್ರೆ ಟೆಸ್ಟಿಮೆಂಟರಿ ಗಾರ್ಡಿಯನ್. ಹಾಗಂತ ಏನು ಹೇಳಿದ್ರೆ ಒಬ್ಬ ತಂದೆ ತಾಯಿ ಅವರ ಮಕ್ಕಳ ಮುಂದಿನ ಫ್ಯೂಚರ್ಗೋಸ್ಕರ ಅಕಸ್ಮಾತ್ ಅವ್ರಿಗೇನೋ ಅಹಿತಕರ ಘಟನೆ ಆಗಿ ತೀರ್ಕೋಬೋದು. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಸಾಯೋಕ್ಕಿಂತ ಮುಂಚೆ ಒಂದು ವಿಲ್ಲನ್ನು ಮಾಡಿ ಒಂದು ಮರಣ ಹೊಂದಿರ್ತಾರೆ. ಈ ಥರ ನಾನು ಅಥವಾ ನಾವು ಇಬ್ಬರು ಗಂಡ ಹೆಂಡತಿ ಇಬ್ಬರು ಏನಾರು ಮಿಸ್ ಆಗಿ ಏನಾರು ಒಂದು ಅಹಿತಕರ ಘಟನೆಯಿಂದ ನಾವು ತೀರ್ಕೊಬಿಟ್ರೆ ನಂತರ ಇಂಥ ವ್ಯಕ್ತಿ ಎ ಅನ್ನೋ ವ್ಯಕ್ತಿ ಒಂದು ಗಾರ್ಡಿಯನ್ಶಿಪ್ ಆಗಿ ನನ್ನ ಮಕ್ಕಳನ್ನು ನೋಡ್ಕೋಬೇಕು, ಮಕ್ಕಳ ಏನು ಪಾಲನೆ ಪೋಷಣೆಯನ್ನು ಅವರು ಮಾಡಬೇಕು ಅಂತ ಹೇಳಿ ಒಂದು ವಿಲ್ಲನ್ನು ಬರೆದಿರ್ತಾರೆ. ಆ ವಿಲ್ಲಿನ ಪ್ರಕಾರವಾಗಿ ಯಾರು ಎ ಅನ್ನೋ ವ್ಯಕ್ತಿಗೆ ಒಂದು ಗಾರ್ಡಿಯನ್ಶಿಪ್ ಕೊಟ್ಟಿರ್ತಾರೆ ಆ ವ್ಯಕ್ತಿ ಆ ಮಕ್ಕಳ ಪಾಲನೆ ಪೋಷಣೆ ಶಿಕ್ಷಣ ಎಲ್ಲವನ್ನು ನೋಡ್ಕೋಬೋದು. ಒಂದು ವೇಳೆ ಆ ವ್ಯಕ್ತಿ ಆ ವಿಲ್ಲಿನ ಪ್ರಕಾರವಾಗಿ ನಾನು ಗಾರ್ಡಿಯನ್ಶಿಪ್ ತೊಗೊಳ್ಳೋದಿಲ್ಲ, ಮಕ್ಕಳ ಜವಾಬ್ದಾರಿಯನ್ನು ತೊಗೊಳೋಕ್ಕಾಗಲ್ಲ ಅಂತ ಏನಾದರೂ ಹೇಳಿದರೆ ಅಂಥ ಸಂದರ್ಭದಲ್ಲಿ ಮಕ್ಕಳ ಏನು ಅವರ ಸಂಬಂಧಿಕರು ಯಾರಿರ್ತಾರೆ, ಅಜ್ಜಿ ತಾತ ಇರ್ಬೋದು ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಯಾರೊಬ್ಬರು ಅಥವಾ ತಂದೆ ತಾಯಿಯ ಸ್ನೇಹಿತರಿರ್ಬೋದು, ಅಂಥವರು ನ್ಯಾಯಾಲಯಕ್ಕೆ ಒಂದು ಅಪ್ಲಿಕೇಶನ್ ಹಾಕಿ ನಾನು ಈ ಮಕ್ಕಳ ಒಂದು ಗಾರ್ಡಿಯನ್ಶಿಪ್ಪನ್ನು ತಗೋತೀನಿ, ನಾನು ಮಕ್ಕಳನ್ನ ನೋಡ್ಕೋತೀನಿ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಆರ್ಡ್ರ್ ಮಾಡಿಕೊಂಡ್ರೆ ಅವರು ಆ ಮಕ್ಕಳನ್ನ ನೋಡ್ಕೊಳ್ಳೋ ಅಧಿಕಾರ ಹೊಂದಿರ್ತಾರೆ. ಮೂರನೇದು ನ್ಯಾಯಾಲಯದಿಂದ ಗಾರ್ಡಿಯನ್ಶಿಪ್ ಪಡ್ಕೊಳ್ಳೋದು. ಗಂಡ ಆಗಲಿ ಹೆಂಡತಿ ಆಗಲಿ ಯಾರೋ ಒಂದು ವೈವಾಹಿಕ ಜೀವನದಲ್ಲಿ ಬಿರುಕು ಬಂದೇ ಬರುತ್ತೆ. ವೈವಾಹಿಕ ಜೀವನದಲ್ಲಿ ಬಿರುಕು ಬಂದಂಥ ಸಂದರ್ಭದಲ್ಲಿ ಮಕ್ಕಳನ್ನು ಯಾರು ನೋಡ್ಕೋಬೇಕು? ಮಕ್ಕಳು ಅಂದಮೇಲೆ ತಂದೆಗೂ ಪ್ರೀತಿ ಇರುತ್ತೆ, ತಾಯಿಗೂ ಪ್ರೀತಿ ಇರುತ್ತೆ. ನನ್ನ ಜೊತೆನೇ ಮಕ್ಕಳು ಇರಬೇಕು ಅಂತ ತಂದೆ ಅಂತಾನೆ, ತಾಯಿಯೂ ಸಹ ನನ್ನ ಜೊತೆನೇ ಮಕ್ಕಳು ಇರಬೇಕು ಅಂತ ತಾಯಿನೂ ಹೇಳ್ತಾಳೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ನನಗೆ ಈ ಮಗು ಬೇಕು, ನನ್ನ ಜೊತೆ ಇರಬೇಕು, ನಾನು ನೋಡ್ಕೋತೀನಿ ಅಂತ ತಾಯಿ ಸಲ್ಲಿಸ್ಬೋದು ಅಥವಾ ತಂದೆ ಸಲ್ಲಿಸ್ಬೋದು. ಆ ಸಂದರ್ಭದಲ್ಲಿ ನ್ಯಾಯಾಲಯ ಸೂಕ್ತವಾದ ಒಂದು ವಿವರಣೆ ನೀಡಿ ಮಕ್ಕಳ ಒಂದು ಏಜನ್ನು ಕ್ಯಾಲ್ಕುಲೇಟ್ ಮಾಡಿ ಮತ್ತು ಮಕ್ಕಳ ಶ್ರೇಯೋಭಿವೃದ್ಧಿಗೋಸ್ಕರ ಮಕ್ಕಳು ಯಾರ ಜೊತೆ ಇದ್ದರೆ ಸಂತೋಷವಾಗಿ ಖುಷಿಯಾಗಿ ಅವರ ವಿದ್ಯಾಭ್ಯಾಸ ಆಗುವುದು ಮತ್ತು ಪಾಲನೆ ಪೋಷಣೆ ಏನಿದೆ ಅದನ್ನು ಚೆನ್ನಾಗಿ ನೋಡ್ಕೋತಾರೆ ಅಂತ ಅನಿಸುತ್ತೋ ತಾಯಿ ಅಥವಾ ತಂದೆಗೆ ಒಂದು ಗಾರ್ಡಿಯನ್ಶಿಪ್ಪನ್ನು ಕೊಡ್ಬೋದು.
ಒಂದು ವೇಳೆ ತಂದೆ ತಾಯಿ ತೀರ್ಕೊಂಡಿರ್ತಾರೆ, ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾರೋ ಒಬ್ಬರು ತಂದೆಯ ಸ್ನೇಹಿತನೋ ಅಥವಾ ತಾಯಿಯ ಸ್ನೇಹಿತೆಯೋ ಅಥವಾ ತಾಯಿಯೋ ಅಥವಾ ತಂದೆ ತಾಯಿಯೋ ಅಜ್ಜಿ ತಾತನೋ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳೋ ಯಾರೋ ಒಬ್ಬರು ಈ ಮಗುನ ನಾನು ನೋಡ್ಕೋತೀನಿ, ನನಗೆ ಆ ಗಾರ್ಡಿಯನ್ಶಿಪ್ ಕೊಡಿ, ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಏನಾರು ಅವರಲ್ಲೇ ಒಂದು ಭಿನ್ನಾಭಿಪ್ರಾಯ ಬಂತು ಅಂದ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಕೋರ್ಟನ್ನು ಅಪ್ರೋಚ್ ಮಾಡ್ತಾರೆ. ನಾನು ಈ ಮಗುಗೆ ಇಂಥ ಸಂಬಂಧ ಆಗಬೇಕು, ನನ್ನ ಮತ್ತು ಅವರ ತಂದೆ ತಾಯಿಯ ಒಡನಾಟ ಹೀಗಿತ್ತು, ಹಾಗಾಗಿ ನಾನು ಆ ಮಗು ಜೊತೆ ನಾನು ಚೆನ್ನಾಗಿದ್ದೀನಿ, ಮಗುನ ನಾನು ಚೆನ್ನಾಗಿ ನೋಡ್ಕೋತೀನಿ, ಹಾಗಾಗಿ ನನಗೆ ಗಾರ್ಡಿಯನ್ಶಿಪ್ ಕೊಡಿ, ನಾನು ಅದನ್ನು ಮೇಂಟೈನ್ ಮಾಡ್ಕೊಂಡು ಚೆನ್ನಾಗಿ ಆ ಮಗುವಿನ ಪಾಲನೆ ಪೋಷಣೆ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಕೇಳ್ಬೋದು. ನ್ಯಾಯಾಲಯದಲ್ಲಿ ಪೂರ್ತಿ ಪ್ರಮಾಣವಾಗಿ ಒಂದು ಇಬ್ಬರು ವ್ಯಕ್ತಿಗಳನ್ನ ಒಂದು ಆರ್ಗ್ಯುಮೆಂಟ್ ಏನಿದೆ, ಡಾಕ್ಯುಮೆಂಟ್ ಏನಿದೆ ಮತ್ತು ಅವರ ವಿವರಣೆ ಏನಿದೆ ಮತ್ತು ಮಕ್ಕಳ ಆಯ್ಕೆ ಏನಿದೆ ಅದ್ರ ಮೇಲ್ಗಡೆ ಏನೋ ಒಂದು ಗಾರ್ಡಿಯನ್ಶಿಪ್ಪನ್ನು ಯಾರಿಗೆ ಕೊಡಬೇಕು ಅನ್ನೋದು ಕೋರ್ಟು ಡಿಸೈಡ್ ಮಾಡುತ್ತೆ. ಇದು ಕೋರ್ಟ್ ಮುಖಾಂತರ ಪಡ್ಕೊಳ್ಳೋಂಥ ಗಾರ್ಡಿಯನ್ಶಿಪ್ಪು. ಯಾರ್ಯಾರಿಗೆ ಗಾರ್ಡಿಯನ್ಶಿಪ್ ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ, ಅದು ಗಂಡ ಆಗಲಿ ಹೆಂಡತಿ ಆಗಲಿ, ತಂದೆ ಆಗಲಿ ತಾಯಿ ಆಗಲಿ, ಯಾವುದೋ ಹಿಂದೂ ಧರ್ಮದಿಂದ ಬೇರೆ ಧರ್ಮಕ್ಕೆ ಮತಾಂತರ ಹೊಂದಿರ್ತಾರೆ ಅಂದ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಮತಾಂತರ ಹೊಂದಿದ್ದವರಿಗೆ ಯಾವುದೇ ಕಾರಣಕ್ಕೂ ಒಂದು ಗಾರ್ಡಿಯನ್ಶಿಪ್ಪನ್ನು ಕೊಡೋದಿಲ್ಲ. ಬೇರೆ ವ್ಯಕ್ತಿಗಳಿಗೆ ಕೊಟ್ಟರು ಮತಾಂತರ ಹೊಂದಿರೋ ಅಂಥ ಸಂದರ್ಭದಲ್ಲಿ ಗಾರ್ಡಿಯನ್ಶಿಪ್ ಕೊಡೋದಿಲ್ಲ. ಸಂದರ್ಭ ಏನು ಹೇಳ್ತಾರೆ, ಗಂಡ ಹೆಂಡತಿ ಸತ್ತೋಗಿರ್ತಾರೆ, ಏನು ಮಗುವಿನ ತಂದೆ ತಾಯಿ ಸತ್ತೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಏನದು ಒಟ್ಟು ಕುಟುಂಬದ ಆಸ್ತಿಯಲ್ಲಿ ಆ ಮಗುಗೂ ಒಂದು ಪಾಲಿರುತ್ತೆ ಅಂತ ಅಂದ್ಕೊಳ್ಳಿ. ಆ ಮಗುವಿಗೆ ಒಂದು ಪಾಲು ಇದ್ದಂಥ ಸಂದರ್ಭದಲ್ಲಿ ಆಗೇನು ಮಾಡ್ತಾರೆ, ಯಾರು ಕುಟುಂಬದ ಕರ್ತ ಇರ್ತಾನೆ, ಯಾರು ಹೆಡ್ ಆಫ್ ದಿ ಫ್ಯಾಮಿಲಿ ಇರ್ತಾರೆ, ಅವರನ್ನು ಒಂದು ಗಾರ್ಡಿಯನ್ ಆಗಿ ನ್ಯಾಯಾಲಯ ಅಪಾಯಿಂಟ್ಮೆಂಟ್ ಮಾಡೋದು. ಔಟ್ ಆಫ್ ದಿ ಫ್ಯಾಮಿಲಿ ಯಾರನ್ನೂ ಸಹ ಅಪಾಯಿಂಟ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಗುವಿನ ಪಾಲನೆ ಪೋಷಣೆ ಯಾರು ನೋಡ್ಕೋತಾರೆ ಚೆನ್ನಾಗಿ, ಅವರಿಗೆ ಆ ಗಾರ್ಡಿಯನ್ಶಿಪ್ಪನ್ನು ಕೊಡ್ತಾರೆ. ಇದಿಷ್ಟು ಪ್ರಮುಖವಾಗಿ ಗಾರ್ಡಿಯನ್ಶಿಪ್ಪು ಹೇಗೆ ಕೊಡ್ತಾರೆ ಮತ್ತು ಗಾರ್ಡಿಯನ್ಶಿಪ್ಪಿಂದ ಏನೇನು ಆಗುತ್ತೆ, ಮಗುಗೆ ಏನೇನು ಲಾಭ ಇದೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟೆ. ಆದರೆ ಗಾರ್ಡಿಯನ್ಶಿಪ್ಪಲ್ಲಿ ಇನ್ನೂ ಹಲವಾರು ಒಂದು ಡೌಟ್ಸ್ಗಳು ಇರ್ತದೆ. ಎಕ್ಸಾಂಪಲು, 5 ವರ್ಷ ಆದಮೇಲೆ ತಂದೆಗೆ ಮಗು ಕೊಡಬೇಕಾ, ಯಾಕೆ ತಾಯಿ ಹತ್ರ ಇರಬಾರ್ದಾ? 5 ವರ್ಷಕ್ಕಿಂತ ಮುಂಚೆ ತಾಯಿ ಹತ್ರನೇ ಇರಬೇಕಾ, ಯಾಕೆ ತಂದೆ ಹತ್ರ ಇರಬಾರ್ದಾ? ಅದ್ರ ಬಗ್ಗೆ ಎಲ್ಲ ಡೌಟ್ಸ್ ತುಂಬ ಇರ್ತವೆ. ಅದ್ರ ಬಗ್ಗೆ ನಾನು ಮುಂದಿನ ವೀಡಿಯೋಗಳಲ್ಲಿ ಕ್ಲಾರಿಟಿ ಕೊಡ್ತೀನಿ. ಈ ಸದ್ಯಕ್ಕೆ ಜಸ್ಟು ಗಾರ್ಡಿಯನ್ಶಿಪ್ ಅಂದ್ರೇನು, ಯಾವುದ್ರ ಮೂಲಕ ಗಾರ್ಡಿಯನ್ಶಿಪ್ ಪಡ್ಕೋಬೋದು ಮತ್ತು ಅದರಲ್ಲಿ ಏನೇನು ಅನುಕೂಲ ಇದೆ ಅದ್ರ ಬಗ್ಗೆ ಅಷ್ಟೇ ಮಾಹಿತಿ ಕೊಟ್ಟಿರೋದು. ಇದೇ ಥರ ವೀಡಿಯೋಗಳನ್ನ ನೋಡ್ತಾ ಇರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗೂ ಗಾರ್ಡಿಯನ್ಶಿಪ್ ಬಗ್ಗೆ ಇನ್ನೂ ಹಲವಾರು ರೀತಿಯ ಮಾಹಿತಿಗಳಿದೆ, ಖಂಡಿತವಾಗ್ಲೂ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇದೇ ರೀತಿ ನೋಡ್ತಾ ಇರಿ ನಿಮ್ಮ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.